ಬಂಧುಗಳೇ, ಯಡಿಯೂರಪ್ಪ ಅನ್ನುವ ಹೆಸರಿನಲ್ಲಿಯೇ ದೊಡ್ಡ ಶಕ್ತಿ ಇದೆ. ಇಡೀ ಕರ್ನಾಟಕದಲ್ಲಿ ಬಡವರ ಮನೆಯಲ್ಲಿ, ಬಡವರ ಮನದಲ್ಲಿ, ದೀನ ದಲಿತರ ಹೃದಯದಲ್ಲಿ ಯಾವುದಾದ್ರೂ ಒಂದು ಹೆಸರು ಮಿಡಿತಾ ಇದ್ರೆ ಅದು ಯಡಿಯೂರಪ್ಪ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೋಟೆ ನಾಡು ಒಣಕೆ ಓಬವ್ವನ ಮದಕರಿ ನಾಯಕನ ನಾಡಿನಲ್ಲಿ ಬಿಸಿಲು ಬರಗಾಲ ಶಾಶ್ವತವಾಗಿದ್ದಾಗ ಈ ನಾಡಿಗೆ ಶಾಶ್ವತವಾಗಿ ನೀರನ್ನು ಉಳಿಸಬೇಕು ಅನ್ನುವಂಥ ಯೋಜನೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಬಹಳ ವರ್ಷದಿಂದ ಈ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಯಜಮಾನರಾದಂತಹ ನಿಜಲಿಂಗಪ್ಪ ಅವರ ಕಾಲದಿಂದ ನೆನೆಗುದಿಗೆ ಬಿದ್ದಂತ ಈ ಯೋಜನೆಗೆ 2008ರಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣನೇ ಮೊಟ್ಟ ಮೊದಲನೆಯ ನಿರ್ಧಾರ ಈ ಮಧ್ಯ ಕರ್ನಾಟಕದ ಬಿಸಿಲಿನ ನಾಡಿಗೆ ತಂಪನ್ನ ಕೊಡಬೇಕು, ನೀರನ್ನ ಕೊಡಬೇಕು, ಕುಡಿಯೋ ನೀರನ್ನ ಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ವಾಣಿ ವಿಲಾಸಕ್ಕೆ 5 TMC ನೀರನ್ನ ಕೊಟ್ಟಿದ್ದರಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಸಮೇತವಾಗಿ ಕುಡಿಯೋ ನೀರು, ನೀರಾವರಿಗೆ ನೀರು ಇವತ್ತು ಯಾರಾದರೂ ಕೊಟ್ಟಿದ್ರೆ, ಕೊಟ್ಟಂತ ಭಗೀರಥ ಯಾರಾದರೂ ಇದ್ರೆ ಅದು ನಮ್ಮ ನಾಯಕರಾದಂತಹ ಸನ್ಮಾನ್ಯ PS ಯಡಿಯೂರಪ್ಪ ಸಾಹೇಬ್. ಗಡಿಕೆಯಲ್ಲಿ ಕುಡಿತಕ್ಕಂಥ ನೀರಿನ ಒಂದು ಅಮೃತದ ಸವಿನೇ ಬೇರೆ. ಹಾಗೇನೆ ಇವತ್ತು ಬಿಸ್ಲೇರಿ, ಥಮ್ಸಪ್ಪು, ಪೆಪ್ಸಿ ಕುಡಿತಕ್ಕಂಥ ತಂಪು ಪಾನೀಯದ ಬದುಕನ್ನೇ ಬೇರೆ. ಆದ್ದರಿಂದ ನಮ್ಮ ಬದುಕು ಎಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ನಾವು ಹಿಂದಿನ ಒಂದು ಸೌಕರ್ಯಗಳನ್ನು, ಹಿಂದಿನ ಒಂದು ನೈಸರ್ಗಿಕ ಸೌಲಭ್ಯಗಳನ್ನು ಬಿಟ್ಟು ಬದುಕ್ತಾ ಇದ್ದೀವಿ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದು ಏನು ಅಂತಂದರೆ, ಮಣ್ಣಿನಲ್ಲಿ ಬರ್ತಕ್ಕಂಥ ಈ ಒಂದು ಲವಣಾಂಶಗಳಿಂದ ತುಂಬಿರ್ತಕ್ಕಂಥ ಈ ನೀರಿನಲ್ಲಿ ಗಡಿಯಲ್ಲಿ ಕುಡಿತಕ್ಕಂಥ ನೀರನ್ನ ಬಳಕೆ ಮಾಡಿದರೆ ನಮ್ಮ ಜೀವನ ಆರೋಗ್ಯಯುತವಾಗ್ತದೆ. ಬಿಸಿಲಿನ ತಾಪ ಇರೋದ್ರಿಂದ ಮಾರ್ಕೆಟಾಗ ಎಲ್ಲ ಕಡೆ ಎಲ್ಲರೂ ಫ್ರಿಜ್ ಒಳಗೆ ನೀರು ಕುಡ್ದು ಕಫ ಕೆಮ್ಮ ನೆಗಡಿ ಬಸ್ಸಪ್ಪಲ್ಲ ಮಣ್ಣಿನ ಗಡಿ ಒಳಗೆ ನೀರು ಕುಡ್ದು ಆರೋಗ್ಯವಾಗಿದೆ. ನಾವು ಮಣ್ಣಿನ ಗಡಿಗೆ ಬಳಸ್ತೀವಿ ರೀ. ನಮ್ಮ ಪರಂಪರೆದಿಂದ ಎಲ್ಲ ಮಣ್ಣಿನ ಗಡಿ ಬಳಸ್ಕೊಂಡು ಬಂದೆವು. ಫ್ರಿಜ್ದಾಗ ನೀರು ಕುಡ್ದು ಆರೋಗ್ಯ ಹಾಳು ಮಾಡ್ಬೇಕಂತನೂ ಮಣ್ಣಿನ ಗಡಿ ಹೋಗಿ ನೀರು ಕುಡಿತೀವಿ.